ಹಾಯ್ ಹಲೋ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾನಿವತ್ತು ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮು ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡ್ಕೋಬಹುದು ಅಂತ ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ. ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಪರ್ಫೆಕ್ಟಾಗಿರುವಂಥ ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಾಗುತ್ತೆ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನೊಂದು 1/4 kg ಅಷ್ಟು ದ್ರಾಕ್ಷಿನ, ಇದು ಬ್ಲ್ಯಾಕ್ ದ್ರಾಕ್ಷಿನ ತೊಳೆದು ಕ್ಲೀನಾಗಿ ವಾಶ್ ಮಾಡಿ ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನೊಂದು ಮಿಕ್ಸಿ ಜಾರ್ಗೆ ಹಾಕೋತೀನಿ. ನೋಡಿ, ಇಲ್ಲಿ ಒಂದು ಮಿಕ್ಸಿ ಜಾರ್ ಇದೆ. ಈ ಮಿಕ್ಸಿ ಜಾರ್ಗೆ ನಾನು ಇದು 1/4 kg ಅಷ್ಟು ದ್ರಾಕ್ಷಿ ಇದೆ. ಸ್ವಲ್ಪ ಹಣ್ಣಾಗಿರೋದೇನು ನೋಡಿ ತೊಗೊಳ್ಳಿ, ಜಾಸ್ತಿ ಅಂದರೆ ಹುಳಿ ಇರೋ ಥರ ನೋಡಿ ತೊಗೋಬೇಡಿ, ಸ್ವೀಟಾಗಿರೋದು ನೋಡಿಕೊಂಡು ತೊಗೊಳ್ಳಿ. ಇವಾಗ ಇದನ್ನು ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಪ್ಯೂರಿ ಆಗಿದೆ ಇದ್ರದ್ದು. ಇವಾಗ ಯಾವ ಥರ ಇದ್ರ ಟೆಕ್ಸ್ಚರ್ ಇದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ಇದ್ರದ್ದು ಪಲ್ಪು ಕಾಣಿಸ್ತಾ ಇದೆ ನೋಡಿ, ಈ ಥರ ಇದೇ ಥರನೇ ಇರಬೇಕು. ಇವಾಗ ಬನ್ನಿ, ನಾನೊಂದು ಕಡಾಯಿನ ಇಟ್ಕೊತಾ ಇದ್ದೀನಿ. ಈ ಕಡಾಯಿಗೆ ಏನು ಅದನ್ನು ದ್ರಾಕ್ಷಿ ಪ್ಯೂರಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೊಂಡ್ಬಿಡೋಣ. ಇವಾಗ ಇದನ್ನು ನೀಟಾಗಿ ಕುದಿಸ್ಕೋಬೇಕಾಗುತ್ತೆ. ಜಸ್ಟ್ ಒಂದು 5 ಮಿನಿಟ್ಸಲ್ಲೇ, ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ನ ಮನೆಯಲ್ಲೇ ತುಂಬ ಹೆಲ್ದಿ ಪ್ರೊಸೆಸ್ಸಲ್ಲೇ ನಾವು ಮಾಡ್ಕೋಬಹುದು. ನಮ್ಮ ಮಕ್ಕಳಿಗೆ ಐಸ್ ಕ್ರೀಮ್ ಬೇಕು ಅಂದಾಗ ಹೊರಗಡೆ ಹೋಗಿ ತಂದು ಕೊಡೋ ಬದಲು ಈ ಥರ ಮನೆಯಲ್ಲಿ ಹೆಲ್ದಿ ವೇನಲ್ಲಿ ನೀವು ಮಾಡ್ಕೋಬಹುದು. ಇವಾಗ ಸ್ವಲ್ಪ ಕುದಿ ಬಂದಂಗೆ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ನಿಮ್ಮ ರುಚಿ ತಕ್ಕಷ್ಟು ನೋಡಿಕೊಂಡು ನೀವು ಹಾಕೋಬಹುದು. ಯಾಕಂದರೆ ದ್ರಾಕ್ಷಿ ತುಂಬ ಸ್ವೀಟ್ ಇದ್ದರೆ ಸಕ್ಕರೆನ ನೋಡಿ ಹಾಕ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಕುದಿಲಿ. ಇದು ಟೆಕ್ಸ್ಚರ್ ಯಾವ ಥರ ಆಗಬೇಕು ಅಂದರೆ ಫ್ರೆಂಡ್ಸ್, ಜಾಮ್ ಬರುತ್ತಲ್ಲ, ಜಾಮ್ ರೀತಿ ಇದ್ರ ಟೆಕ್ಸ್ಚರ್ ಆಗಬೇಕು. ಅಲ್ಲಿವರೆಗೂ ಕುದಿಸ್ಕೋಬೇಕಾಗುತ್ತೆ. ಇದೇ ಒಂದು ಸ್ವಲ್ಪ ಕೈ ಹಿಡಿಯುವಂಥ ಕೆಲಸ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಈಸಿಯಾಗಿ ಮಾಡ್ಕೋಬಹುದು. ಆಮೇಲೆ ಗ್ಯಾಸ್ನ ಆನ್ ಮಾಡಿ ಹಾಗೆ ಬಿಟ್ಟು ಹೋಗಬೇಡಿ ಫ್ರೆಂಡ್ಸ್. ಹೋಗ್ಬಿಟ್ರೆ ಫುಲ್ಲು ಅದ್ರದ್ದು ಐಸ್ ಕ್ರೀಮ್ದು ಫ್ಲೇವರೇ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಇದು ಕುದಿಯೋವರೆಗೂ, ಇದು ಜಾಮ್ ಟೆಕ್ಸ್ಚರ್ಗೆ ಬರೋವರೆಗೂ ಮುಂದೆ ನಿಂತ್ಕೊಂಡೆ ಇದನ್ನು ಕುದಿಸ್ಕೊಳ್ಳಿ. ಆಮೇಲೆ ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲೇ ಇರಲಿ ಫ್ರೆಂಡ್ಸ್ ಈ ಪ್ರೊಸೆಸ್ ಮಾಡುವಾಗ. ಇವಾಗ ನೋಡಿ, ಗಟ್ಟಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್, ಇಷ್ಟು ಆಗಬೇಕು. ಈ ಟೆಕ್ಸ್ಚರ್ ಬಂದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಆಮೇಲೆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇವಾಗ ಇದು ತಣ್ಣಗಾಗಲಿ, ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇವಾಗ ಬನ್ನಿ ಫ್ರೆಂಡ್ಸ್, ತಣ್ಣಗಾಗಿದೆ. ಇದನ್ನು ಮಿಕ್ಕಿದ ಪ್ರೊಸೆಸ್ನ ನಾವು ಮುಂದಿಂದು ಮಾಡ್ಕೊಳ್ಳೋಣ. ಇವಾಗ 2 ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡ್ರನ್ನ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ ಇದೆ, ಇದನ್ನು ಕೂಡ ಹಾಕೋತಾ ಇದ್ದೀನಿ. ಇದು ಸುಮಾರು ಒಂದು 250 ಗ್ರಾಮ್ಸ್ ಇದೆ ಫ್ರೆಂಡ್ಸ್, ಅಷ್ಟಿದೆ ಇದು. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಂಗಿದ್ರೆ ಜಾಸ್ತಿ ಕ್ವಾಂಟಿಟಿಲಿ ಕ್ರೀಮ್ನ ಯೂಸ್ ಮಾಡ್ಬೋದು. ಆಮೇಲೆ ಏನದು ನಾನು ದ್ರಾಕ್ಷಿದು ಪಲ್ಪ್ ಮಾಡಿ ಜಾಮ್ ಥರ ಮಾಡಿ ಇಟ್ಕೊಂಡಿದ್ನೆಲ್ಲ ಕುದಿಸಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪನೇ ಎತ್ತಿಟ್ಕೊತೀನಿ, ಸಾಕು. ಅಷ್ಟು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ನಾನು ಬಟ್ಲಲ್ಲಿ. ಮುಂದೆ ಗಾರ್ನಿಷಿಂಗ್ಗೆ ಬೇಕಾಗುತ್ತೆ. 1 ಟೇಬಲ್ ಸ್ಪೂನಷ್ಟು ಮತ್ತೆ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು 2 ರಿಂದ 3 ಟೀ ಸ್ಪೂನಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲು ಯಾಕೆ ತೊಗೊಂಡಿದ್ದೀನಿ ಅಂದರೆ ತುಂಬ ಥಿಕ್ಕಾಗಿಬಿಡುತ್ತೆ ಕ್ರೀಮ್ ಹಾಕಿದಾಗ. ಅದಕ್ಕೆ ಒಂದು ಸ್ವಲ್ಪನೇ ಹಾಲು ಹಾಕೊಂಡ್ಬಿಟ್ರೆ ಅದ್ರ ಟೆಕ್ಸ್ಚರ್ ಪರ್ಫೆಕ್ಟಾಗಿ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಯಾವ ಥರ ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ ಇದ್ರದ್ದು. ಇವಾಗ ಆಯಿತು, ಇಷ್ಟೇ ಇದ್ರ ಕೆಲಸ. ಬನ್ನಿ ಇವಾಗ ಇದನ್ನು ಸೆಟ್ ಮಾಡ್ಕೊಳ್ಳೋಣ. ಒಂದು ಏರ್ ಟೈಟ್ ಕಂಟೈನರ್ ತೊಗೊಳ್ಳಿ ಫ್ರೆಂಡ್ಸ್. ಯಾವುದೇ ಆಗಲಿ ಏರ್ ಟೈಟ್ ಇರಬೇಕು, ಗ್ಲಾಸೇ ಆಗಲಿ ಪ್ಲಾಸ್ಟಿಕ್ಕೇ ಆಗಲಿ ಯಾವುದೇ ಆಗಲಿ, ಆದರೆ ಏರ್ ಟೈಟ್ ಇರಬೇಕು. ಯಾಕಂದರೆ ಅದ್ರ ಒಳಗಡೆ ಗಾಳಿ ಹೋಗಬಾರ್ದು. ಇವಾಗ ಈ ಮಿಕ್ಸರ್ನ ಇದಕ್ಕೆ ಹಾಕೊಂಡ್ಬಿಡೋಣ. ಕಲರ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಇವಾಗಲೇ. ನೋಡಿ, ಎಲ್ಲ ಹಾಕ್ಕೊಂಡಿದ್ದಾಯಿತು. ಇವಾಗ ನಾನು ಆವಾಗಲೇ ಸ್ವಲ್ಪ ಎತ್ತಿಟ್ಕೊಂಡಿದ್ನಲ್ಲ ಜಾಮ್ನು, ದ್ರಾಕ್ಷಿ ಜಾಮ್ನ, ಅದನ್ನು ಕೂಡ ಮತ್ತೆ ಒಂದು ಸ್ವಲ್ಪ ಹಾಕೊಂಡ್ಬಿಡೋಣ ಗಾರ್ನಿಷಿಂಗ್ಗೆ. ಯಾಕಂದರೆ ನಾವು ಐಸ್ ಕ್ರೀಮ್ ತಿನ್ನೋವಾಗ ಒಳಗಡೆ ಮಧ್ಯದಲ್ಲಿ ಸಿಕ್ಕಾಕೊಂಡಾಗ ಅದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಮೇಲೆಯಿಂದ ಕಟ್ ಮಾಡಿ ಬ್ಲ್ಯಾಕ್ ಗ್ರೇಪ್ಸ್ ನನ್ನ ಹತ್ರ ಇತ್ತು, ಅದೇ ಏನು ಸ್ವಲ್ಪ ಮಿಕ್ಕಿತ್ತಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ಬ್ಲ್ಯಾಕ್ ದ್ರಾಕ್ಷಿ ಹಾಕ್ಕೊಳ್ಳಂಗಿದ್ರೆ, ಅಂದರೆ ಕಪ್ಪು ದ್ರಾಕ್ಷಿ, ಬ್ಲ್ಯಾಕ್ ರೈಸಿನ್ಸ್ ಹಾಕ್ಕೊಳ್ಳಂಗಿದ್ರೆ ಹಾಕೋಬಹುದು ಕಟ್ ಮಾಡಿ. ಇವಾಗ ಇದನ್ನು 8 ಗಂಟೆ ಕಾಲ ಇಟ್ಬಿಡೋಣ. ಇವಾಗ 8 ಗಂಟೆ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪರ್ಫೆಕ್ಟಾಗಿ ನಮ್ಮದು ಐಸ್ ಕ್ರೀಮ್ ರೆಡಿಯಾಗಿದೆ. ಸ್ವಲ್ಪ ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ, ಪರ್ಫೆಕ್ಟಾಗಿ ಆಗಿದೆ ಗಟ್ಟಿ. ಇವಾಗ ಬನ್ನಿ ಇದನ್ನು ನಿಧಾನಕ್ಕೆ ತೆಕ್ಕೊಳ್ಳೋಣ ನಾವು. ನೋಡಿ, ಈ ಥರ ನಿಧಾನಕ್ಕೆ ತೆಗೊಳ್ಳಿ. ನೋಡಿ ಯಾವ ಥರ ಬಂದಿದೆ ಫ್ರೆಂಡ್ಸ್, ಟೆಕ್ಸ್ಚರ್ ತೋರಿಸ್ತಾ ಇದ್ದೀನಿ ನಿಮಗೆ ಹತ್ತಿರದಿಂದ. ಎಷ್ಟು ಕ್ರೀಮಿಯಾಗಿದೆ ಅಂದರೆ ಕ್ರಿಸ್ಟಲ್ ಥರ ಇಲ್ಲ. ಒಳಗಡೆ ತಿನ್ನುವಾಗ ಒಬ್ಬೊಬ್ಬರದ್ದು ಕಂಪ್ಲೇಂಟ್ ಇರುತ್ತೆ, ನಾವು ಐಸ್ ಕ್ರೀಮ್ ಮಾಡಿದಾಗ ಮಧ್ಯದಲ್ಲಿ ಕ್ರಿಸ್ಟಲ್ ಥರ, ಐಸ್ ಕ್ರಿಸ್ಟಲ್ ಥರ ಇರುತ್ತೆ ಅಂತ. ಇದು ತುಂಬಾ ಸಾಫ್ಟಾಗಿ ಆಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ಒಂದು ಸರ್ತಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ.
ಹೊರಗಡೆ ಹೋಗಿ ನೀವೇನು ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ ತೊಗೊಂಬರ್ತೀರೋ ಅದಕ್ಕಿಂತ ಸೂಪರಾಗೇ ಇರುತ್ತೆ ಫ್ರೆಂಡ್ಸ್. ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ಎಷ್ಟೋ ಸಲ ಮನೇಲಿ ಟ್ರೈ ಮಾಡಿದ್ದೀನಿ. ನಾನು ಹೊರಗಡೆ ಐಸ್ ಕ್ರೀಮ್ ತನ್ನೋದನ್ನೇ ಬಿಟ್ಬಿಟ್ಟಿದ್ದೀನಿ, ಅಷ್ಟು ಚೆನ್ನಾಗಾಗುತ್ತೆ ಮನೇಲಿ. ಇವಾಗ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಅದ್ಭುತವಾಗಿದೆ ಐಸ್ ಕ್ರೀಮ್ ಕೂಡ. ಆಮೇಲೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ರೆಸಿಪಿನ ಶೇರ್ ಮಾಡೋದನ್ನು ಮರಿಬೇಡಿ. ಅವರು ಕೂಡ ಈ ರೆಸಿಪಿ ಟ್ರೈ ಮಾಡಿ ಹೇಗಿಂತು ಅಂತ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಕೂಡ ರೆಸಿಪಿ ಟ್ರೈ ಮಾಡಿ. ಆಮೇಲೆ ನಿಮಗೆ ಏನಾದರೂ ಇಂಗ್ರೀಡಿಯೆಂಟ್ಸ್ ಗೊತ್ತಾಗಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವೇನಾದರೂ ಮಾಡಂಗಿದ್ರೆ ಒಂದು ಸರ್ತಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.